ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಏನಪ್ಪ ಮೋಕ್ಷಿತನ ಬಗ್ಗೆ ವಿಡಿಯೋನೇ ಮಾಡ್ತಾ ಇಲ್ಲ ಅಕ್ಕ, ನೀವು ಮೋಕ್ಷಿತನ ಮರೆತುಬಿಟ್ರಾ? ಮೋಕ್ಷಿತನ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ, ಯಾಕೆ, ಏನು? ಮೋಕ್ಷಿತಕ್ಕೆ ಸಪೋರ್ಟ್ ಮಾಡಲ್ವಾ? ಖಂಡಿತವಾಗೂ 100% ನಾನು ಮೋಕ್ಷಿತನಿಗೆ ಸಪೋರ್ಟ್ ಮಾಡ್ತೀನಿ. ನಾನು ಮೋಕ್ಷಿತನ ಸಪೋರ್ಟ್ ಮಾಡಲ್ಲ ಅಂತ ಯಾವತ್ತೂ ಹೇಳೋದೇ ಇಲ್ಲ. ಯಾಕೆಂದರೆ ಮೋಕ್ಷಿತ ಅಂದರೆ ಅದೊಂಥರ ಆ ಕನೆಕ್ಷನ್ ಇದೆಯಲ್ಲ, ಆ ಜೆನ್ಯೂನ್ ಕನೆಕ್ಷನ್ ಇದೆ. ಅದು ಯಾವತ್ತೂ ಕೂಡ ಬಿಟ್ಕೊಡಲ್ಲ ನಾನು ಮೋಕ್ಷಿತನೇ. ಆಯಿತಾ, ಮೂವಿ ಬರಲಿ, ಏನೇ ಬರಲಿ, ನೆಕ್ಸ್ಟ್ ಪ್ರಾಜೆಕ್ಟ್ ಏನೇ ಬರಲಿ, ಆಯಿತಾ, ನಮ್ಮ ಒಂದು ಸಪೋರ್ಟು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನನಗೆ ಮೋಕ್ಷಿತನ ಬಗ್ಗೆ ಆಯಿತಾ ಪದೇ 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 ವಿಡಿಯೋ ಮಾಡ್ತಾ ಇದ್ರೆ ಅದೇನಾಗುತ್ತೆ ಗೊತ್ತಾ, ನಿಮಗೇನೆ ಬೋರಿಂಗ್ ಆಗಿಬಿಡುತ್ತೆ. ಆಯಿತಾ, ಮೋಕ್ಷಿತನ ನೆಕ್ಸ್ಟ್ ಅಪ್ಡೇಟ್ ಬಂದಾಗ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಮೋಕ್ಷಿತನ ಬಗ್ಗೆ ಏನಪ್ಪ ವಿಷಯ ಅಂತಂದರೆ, ತುಂಬ ಜನ ಮೋಕ್ಷಿತನ ಕೇಳ್ತಿರುವ ಪ್ರಶ್ನೆ ಆಯಿತಾ, ಯಾಕೆ ನೀವು ತ್ರಿವಿಕ್ರಮ್ ಅವ್ರನ್ನ ಆಯಿತಾ ಫಾಲೋ ಮಾಡ್ತಾ ಇಲ್ಲ? ಅದೇ ರೀತಿ ತ್ರಿವಿಕ್ರಮ್ ಅವರು ಯಾಕೆ ಮೋಕ್ಷಿತನ ಫಾಲೋ ಮಾಡ್ತಾ ಇಲ್ಲ? ಇದನ್ನ ತುಂಬ ಜನ ನನ್ನ ಹತ್ರ ಒಂದು ಪ್ರಶ್ನೆಯಾಗಿ ಕೇಳ್ತಾ ಇದ್ದಾರೆ. ಎಲ್ಲರೂ ಹೇಳೋದೇನು ಗೊತ್ತಾ, ಯಾಕೆ ಮೇಡಮ್ ಮೋಕ್ಷಿತ ತ್ರಿವಿಕ್ರಮ್ ಚೆನ್ನಾಗೇ ಇದ್ರು ತಾನೆ, ಯಾಕೆ ಒಬ್ರನ್ನೊಬ್ರು ಫಾಲೋ ಮಾಡ್ತಾ ಇಲ್ಲ? ಒಬ್ರನ್ನೊಬ್ರು ಮಾತಾಡ್ಸಲ್ವಾ ಅವರು? ಅವ್ರು ನಿಮ್ಗೆ ಮುಗೀತಾ, ನಿಮ್ಮ ಲೈಫ್ ಲಾಂಗ್ ಅವರಿಬ್ರು ಮಾತೇ ಆಡಲ್ವಾ? ನಾನು ಎಲ್ಲರಿಗೂ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ. ಬಿಗ್ ಬಾಸ್ ಮನೇಲಿ ಇದ್ದಾಗ ನಾವು ಕೇಳ್ಬೋದು ಆಯಿತಾ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ಅದು ಅವರ ಪರ್ಸನಲ್ ಆಯಿತಾ, ಅದು ಅವ್ರ ಪರ್ಸನಲ್ ಚಾಯ್ಸು. ಅವ್ರು ಫಾಲೋ ಮಾಡ್ತಿಲ್ಲ ಅಂದು ಮಟ್ಟಿಗೆ ಆಯಿತಾ, ನಾವು ಅಯ್ಯೋ ನೀವು ಯಾಕೆ ಫಾಲೋ ಮಾಡ್ತಾ ಇಲ್ಲ, ಅವರಿಬ್ರು ಮಾತಾಡಲ್ವಾ ಹಂಗೆ ಅನ್ನಂಗಿಲ್ಲ. ಈಗ ವಿಜಯ್ ದೇವರಕೊಂಡ ನಮ್ಮ ರಶ್ಮಿಕಾ ಮಂದಣ್ಣ ನಿಮ್ಗೆ ನೋಡಿರ್ಬೋದು, ಫಾಲೋವೇ ಮಾಡಲ್ಲ. ಹಂಗಂದ ಮಟ್ಟಕ್ಕೆ ಅವ್ರು ಮಾತಾಡಲ್ಲ ಅಂತನ ಮಾತಾಡ್ತಾರೆ ತಾನೆ. ಎಲ್ಲವೂ ಹಾಗೆ, ಕೆಲವೊಂದನ್ನು ನಾವೇ ಅಂದ್ಕೊಂಡು ನಾವೇ ಸುಮ್ಮನಾಗ್ಬಿಡ್ಬೇಕು ಆಯಿತಾ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಮೆಚುರಿಟಿ ಇರುವ ಪರ್ಸನ್ಗಳಿಗೆ, ಸ್ವಲ್ಪ ಪ್ರಪಂಚ ಜ್ಞಾನ ಇರುವಂಥವ್ರಿಗೆ ಇವೆಲ್ಲ ಮ್ಯಾಟ್ರೇ ಅಲ್ಲ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕು, ಒಬ್ರನ್ನೊಬ್ರು ಫಾಲೋ ಮಾಡ್ಕೋಬೇಕು, ಅವೆಲ್ಲ ಮ್ಯಾಟ್ರೇ ಆಗಲ್ಲ. ಅವೆಲ್ಲ ಲೆಕ್ಕಕ್ಕೆ ಇಲ್ಲ, ಅವೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಎಂಥ ದೊಡ್ಡ ದೊಡ್ಡ ಸ್ಟಾರುಗಳೇನೆ ಆಯಿತಾ ಈ ಫಾಲೋ ಮಾಡೋದು ಇದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಳಲ್ಲ ಆಯಿತಾ, ತಲೆನೂ ಕೆಡಿಸ್ಕೊಳಲ್ಲ ಆಯಿತಾ. ಏಕೆ ಅಂತಂದರೆ ಇದು ಜಸ್ಟ್ ಸೋಷಿಯಲ್ ಮೀಡಿಯಾ, ಅವರ ಪರ್ಸ್ನಲ್ ಲೈಫ್ ಬೇರೆ ಆಯಿತಾ. ಇವಾಗ ತ್ರಿವಿಕ್ರಮ್ ಅವರು ಮೋಕ್ಷಿತನ ಹತ್ರ ಫೋನ್ ಮಾಡಿ ಮಾತನಾಡ್ಬೋದು, ಮೋಕ್ಷಿತ್ ಅವರು ತ್ರಿವಿಕ್ರಮ್ ಅವ್ರ ಹತ್ರ ಫೋನ್ ಮಾಡಿ ಮಾತನಾಡ್ಬೋದು ಆಯಿತಾ. ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲೇ ಅವ್ರು ಕಾಣಿಸ್ಕೋಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕು, ಇವೆಲ್ಲವೂ ಕೂಡ ನಾನು ಅಷ್ಟಾಗಿ ನಂಬಲ್ಲ. ನಾನು ಯಾಕೆ ಆವಾಗ ತ್ರಿವಿಕ್ರಮ್ ಮತ್ತು ಮೋಕ್ಷಿತನ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ, ಈಗ ಮಾಡ್ತಾ ಇಲ್ಲ ಅಂತಂದರೆ ಕಾರಣ ಇಷ್ಟೇ ಆಯಿತಾ. ನಮ್ಗೇನಾದರೂ ಓಪನ್ ಆಗಿ ಒಂದು ಪಬ್ಲಿಕ್ ಆಗಿ ಗೊತ್ತಾದರೆ ನಾವು ಅದನ್ನು ಮಾಡ್ಬೋದು ವಿಡಿಯೋನ, ಇಲ್ಲಾಂದ್ರೆ ನಾವು ಮಾಡೋಕ್ಕಾಗಲ್ಲ. ಅದು ಅವ್ರ ಪರ್ಸ್ನಲ್, ಅದು ಬಿಟ್ಬಿಡ್ಬೇಕು ನಾವು. ಅವ್ರು ಓಪನ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಒಂದು ಫೋಟೋಸ್ ಹಾಕ್ತಾರ, ಸೋಷಿಯಲ್ ಮೀಡಿಯಾದಲ್ಲಿ ಅವರಿಬ್ರು ಜೊತೆಯಾಗಿ ಏನಾದರೂ ಕಾಣಿಸ್ಕೊಂತಾರ, ನಾವು ಅದನ್ನು ವಿಡಿಯೋ ಮಾಡ್ಬೋದು. ಅವರು ಒಂದು ಪರ್ಸನಲ್ ಸ್ಪೇಸಿಗೆ ಹೋಗಿ ಅದನ್ನ ಎಕ್ಕಿ ತಂದು ಅದನ್ನ ವಿಡಿಯೋ ಮಾಡೋದಿದೆಯಲ್ಲ, ಅದು ನನಗೆ ಇಷ್ಟ ಇಲ್ಲ. ನಿಜವಾಗ್ಲೂ ಅವ್ರು ಜೊತೆಯಾಗಿ ಫೋಟೋ ಹಾಕ್ತಾರ, ಜೊತೆಯಾಗಿ ಇರ್ತಾರ, ನಾನು ಅದನ್ನ ಸಪೋರ್ಟ್ ಮಾಡ್ತೀನಿ ಆಯಿತಾ. ಅದನ್ನು ತ್ರಿವಿಕ್ರಮು ಸಪೋರ್ಟ್ ಮಾಡ್ತೀನಿ, ಮೋಕ್ಷಿತನೂ ಸಪೋರ್ಟ್ ಮಾಡ್ತೀನಿ. ಬಟ್ ಅವರಿಬ್ರು ಜೊತೆಲೇ ಇಲ್ಲ, ಅವರಿಬ್ರು ಪಬ್ಲಿಕ್ಕಲ್ಲಿ ಕಾಣಿಸ್ಕೊಂತಾನೆ ಇಲ್ಲ ಆಯಿತಾ. ಅವರಿಬ್ರು ಒಂದು ಯಾವುದು ಸೋಷಿಯಲ್ ಆ್ಯಕ್ಟಿವಿಟಿ ಇಲ್ಲ ಅಂದಾಗ ನಾನು ಹೇಗೆ ಅವರಿಬ್ಬರನ್ನ ಆಯಿತಾ ವಿಡಿಯೋ ಮಾಡಲಿ, ನೀವೇ ಹೇಳಿ ಆಯಿತಾ. ಈಗ ಜೊತೆಲಿದ್ದವ್ರನ್ನ ನಾವು ವಿಡಿಯೋ ಮಾಡ್ಬೋದು, ಅವರು ಒಂದು ಪರ್ಸನಲ್ ಸ್ಪೇಸಲ್ಲಿ ಇರೋರನ್ನ, ಅವ್ರು ಯಾವುದೇ ಸೋಷಿಯಲ್ ಮೀಡಿಯಾದ ಗಾಳಿ ಗಂಧ ಇಲ್ಲೇನ ಅವ್ರ ಪಾಡಿಗೆ ಅವ್ರು ಇರೋರನ್ನ ನಾನು ಹೇಗೆ ವಿಡಿಯೋ ಮಾಡೋಕ್ಕಾಗುತ್ತೆ ಅಲ್ವಾ. ಅದು ಅವ್ರ ಪರ್ಸ್ನಲ್, ಅವ್ರ ಪರ್ಸ್ನಲ್ ಚಾಯ್ಸ್. ಯಾಕೆಂತಂದರೆ ಎಲ್ಲರನ್ನೂ ಫಾಲೋ ಮಾಡುವಂಥ ತ್ರಿವಿಕ್ರಮ್ ಅವರಿಗೆ ಮೋಕ್ಷಿತನೂ ಫಾಲೋ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಏನಲ್ಲ, ಅವರ ಒಂದು ಏನು ಥಾಟ್ಸ್ ಇರ್ಬೋದು. ಯಾಕೆಂದರೆ ಆ ಮೆಚುರಿಟಿ ಇರೋರ ಥಾಟ್ಸು ಬೇರೆಯೇ ಇರುತ್ತೆ. ಅದೇ ರೀತಿ ಮೋಕ್ಷಿತ ಯಾಕೆ ತ್ರಿವಿಕ್ರಮ್ ಅವ್ರನ್ನ ಫಾಲೋ ಮಾಡ್ತಿಲ್ಲ ಅಂದರೆ ಅವ್ರ ಥಿಂಕಿಂಗು ಬೇರೆ ಇರುತ್ತೆ ಆಯ್ತು. ಹಾಗಾಗಿ ಅವರಿಬ್ರು ದುಶ್ಮನೇನೆ, ಅವರಿಬ್ರಿಗೂ ಆಗದೇ ಇಲ್ಲ, ಆಗೆಲ್ಲ ಇಲ್ಲ. ನಾನು ಹಾನೆಸ್ಟಾಗಿ ಹೇಳ್ತೀನಿ, ಆಗೆಲ್ಲ ಏನೂ ಇಲ್ಲ. ಅವ್ರು ಸೂಪರ್ ಡೂಪರ್ ಆಗಿ ಇರ್ತಾರೆ. ಭವ್ಯ ಗೌಡ, ತ್ರಿವಿಕ್ರಮ್, ಅದೇ ರೀತಿ ಮೋಕ್ಷಿತ, ಈ ಮೂರೂ ಜನ ಕೂಡ ಬೆಸ್ಟ್ ಫ್ರೆಂಡಾಗಿ ಇರ್ತಾರೆ. ಅದೇ ರೀತಿ ನಾನು ಹೇಳೋದೇನು ಗೊತ್ತಾ, ಭವ್ಯ ಗೌಡ ಆಗಲಿ ಮೋಕ್ಷಿತ ಆಗಲಿ
ಅವನಂತೂ ನಿಜವಾಗ್ಲೂ ಕೂಡ ತುಂಬ ಆಯಿತಾ ನಾರ್ಮಲ್ ಆಗಿ ಅವ್ರು ಏನು ಫೋನಲ್ಲಿ ಮಾತಾಡ್ಕೋಬೇಕು ಮೆಸೇಜ್ ಮಾಡಬೇಕು ಆ ಥರ ಫ್ರೆಂಡ್ಶಿಪ್ಪಲ್ಲಿ ಇರ್ತಾರೆ. ಅದೇ ರೀತಿ ತ್ರಿವಿಕ್ರಮ್ ಅವರು ಕೂಡ. ನನಗೆ ಈಗಲೂ ಹೇಳಕ್ಕೆ ಬರ್ತಿರೋದೇನು ಗೊತ್ತಾ, ಬಿಗ್ ಬಾಸ್ ಮನೆಯಲ್ಲಿ ನಾವು ಆಯಿತಾ ಏನು ಬೇಕಾದರೂ ಮಾತನಾಡ್ಬೋದು. ಯಾಕೆಂದರೆ ಅವರು ಒಂದು ಪಬ್ಲಿಕ್ ಪ್ರಾಪರ್ಟಿ, ಒಂದು ಪಬ್ಲಿಕ್ ಆಗಿ ಒಂದು ಆಯಿತಾ ನಮಗೆ ಅವರು ಒಂದು ಸೆಲೆಬ್ರಿಟಿಗಳಾಗಿರ್ತಾರೆ. ಅವ್ರ ಬಗ್ಗೆ ಅಲ್ಲಿ ಬಿಗ್ ಬಾಸಲ್ಲಿ ನಡೆಯೋ ವಿಷಯಗಳನ್ನ ನಾವು ಏನು ಬೇಕಾದರೂ ಮಾತನಾಡ್ಬೋದು. ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಇಷ್ಟೇ ಮಾತನಾಡಬೇಕು, ಇಷ್ಟೇ ಲಿಮಿಟಲ್ಲಿ ಮಾತನಾಡಬೇಕು ಅಂತಿರುತ್ತೆ. ನಾವು ಅಷ್ಟೇ ಲಿಮಿಟಲ್ಲೇ ಮಾತನಾಡಬೇಕು. ಯಾಕೆ ಅಂತಂದರೆ ಯಾರ ವಿಷಯಗಳನ್ನು ಕೂಡ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವಕ್ಕೆ ತುಂಬಾ ಆಯಿತಾ ನಾವು ಅವ್ರಿಗೆ ಹರ್ಟ್ ಆಗೋ ರೀತಿನೋ ಇಲ್ಲ ಅವ್ರಿಗೆ ನೋವಾಗೋ ರೀತಿನೋ ಅದೆಲ್ಲ ಮಾತಾಡ್ಬಾರ್ದು. ಅದು ತಪ್ಪು. ಅದು ನನ್ನ ಪಾಲಿಸಿ. ಅದು ಯಾರೇ ಆಗಿರ್ಬೋದು ಆಯಿತಾ, ಅದು ಭವ್ಯಗೌಡ ಆಗಿರ್ಬೋದು, ಅದೇ ರೀತಿ ತ್ರಿವಿಕ್ರಮ್ ಆಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು. ಅವರಿಗೆ ಹರ್ಟ್ ಆಗುವ ರೀತಿ ನಾವು ಯಾವ ವಿಷಯಗಳನ್ನು ಮಾತನಾಡೋಕೆ ಹೋಗ್ಬಾರ್ದು. ಓಕೆ, ಆ ವಿಷಯದಲ್ಲಿ ಅವ್ರು ಇನ್ವಾಲ್ವ್ ಇಲ್ಲ ಅಂದಾಗ ನಾವು ಮಾತನಾಡೋಕೆ ಹೋಗ್ಬಾರ್ದು. ಅಕಸ್ಮಾತ್ ಅವ್ರು ಇನ್ವಾಲ್ವ್ ಇದ್ದರೆ ನಾವು ಮಾತನಾಡೋಣ, ಸರಿನಾ? ಓಕೆ, ಮೋಕ್ಷಿತಂದು ಅಪ್ಡೇಟ್ ಏನು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಾ, ಅವ್ರ ಫ್ರೆಂಡ್ ಮದುವೆಯಲ್ಲಿ ಹಳದಿ ಮೆಹಂದಿ ಆಯಿತಾ ಸಂಗೀತ ಅಂತೇಳಿ ಸೂಪರ್ ಡೂಪರಾಗಿ ಆಯಿತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರು ಏನು ಒಂದು 3-4 ಮಂತ್ ಬಿಗ್ ಬಾಸ್ ಮನೇಲಿದ್ರು, ಹೊರಗಡೆ ಬಂದ ತಕ್ಷಣ ಫ್ರೆಂಡ್ ಮದುವೆ, ಆ ಫ್ರೆಂಡ್ ಮದುವೆನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಮೋಕ್ಷಿತ್ ಅವರು. ಅದೇ ರೀತಿ ಶಿರ್ಡಿಗೆ ಹೋಗಿ ಬಂದರು. ನಿಮ್ಮೆಲ್ಲರಿಗೂ ಗೊತ್ತು, ಫ್ಯಾಮಿಲಿ ಸಮೇತವಾಗಿ ಅವರು ಶಿರ್ಡಿಗೆ ಹೋಗಿ ಬಂದರು. ಮೋಕ್ಷಿತ್ ಅವರು ಸ್ವಲ್ಪ ದೈವ ಭಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ, ತುಂಬ ದೇವ್ರನ್ನ ನಂಬ್ತಾರೆ ಅಂತ. ಅದು ಶಿರ್ಡಿ ಸಾಯಿರಾಮ್ ಅಂದರೆ ನೀವು ನೋಡಿರ್ಬೋದು, ಅಲ್ಲಿ ಬಿಗ್ ಬಾಸ್ ಮನೇಲಿ ಲೆಟರ್ ಬರೆದಾಗ ಸಾಯಿರಾಮ್ ಅಂತ ಬರೆದಿದ್ರು. ಹಾಗಾಗಿ ಶಿರ್ಡಿಗೂ ಕೂಡ ಹೋಗಿ ಬಂದರು. ಅದಲ್ಲದೆ ಮೋಕ್ಷಿತ ಹೇಗಪ್ಪ ಅಂತಂದರೆ, ಓಕೆ ನಮ್ದು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಬಂತ ನಮಗೆ, ಅವಾಗ ನಾವು ನ್ಯೂ ಆಗಿ ಅಪ್ಡೇಟ್ ಕೊಡೋಣ, ಅವಾಗ ನಾವು ಅದ್ರ ಬಗ್ಗೆ ಮಾತನಾಡೋಣ ಅಂತೇಳಿ ಅವ್ರು ಕ್ವೈಟ್ ಆಗಿದ್ದಾರೆ. ಯಾಕೆಂತಂದರೆ ಮೋಕ್ಷಿತ ಅವರು ತುಂಬ ಚೆನ್ನಾಗಿ ಈ ಸೋಷಿಯಲ್ ಮೀಡಿಯಾನ ಅರಿತಿದ್ದಾರೆ. ಅವರು ಅದು ಎಂಥ ನ್ಯೂ ಅಪ್ಡೇಟ್ ಆದ್ರೂ ಕೂಡ ಆ ಟೈಮಲ್ಲಿ ಕೊಡಬೇಕು. ಒಂದು 2 days 1 days ಇದೆ ಅಂದ್ರೆ ಕೊಡಬೇಕು. ಅವಾಗಲೇ ಅದು ಟ್ರೆಂಡ್ ಆಗೋದು, ಅದು ಅಪ್ಡೇಟ್ ಚೆನ್ನಾಗಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗೋದು. ನಿನ್ನೆಲ್ಲ ಒಂದು ತಿಂಗಳಲ್ಲಿದೆ ಅನ್ನೋ ಒಂದು ಬಿಗ್ ಅಪ್ಡೇಟನ್ನ ಇವತ್ತು ಕೊಟ್ಬಿಟ್ರೆ ಜನ ಇವತ್ತು ನೋಡ್ಬಿಟ್ಟು ನಾಳೆ ಮರ್ತೋಗ್ಬಿಡ್ತಾರೆ. ಅವತ್ತು ನೀವು ಅಪ್ಡೇಟ್ ಕೊಟ್ಟಾಗಲೂ ಕೂಡ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಅವರು ಆಯಿತಾ ಗಮನ ಕೊಟ್ಟು ನೋಡಲ್ಲ, ತಲೆ ಕೆಡಿಸ್ಕೊಳಲ್ಲ. ಅದಕ್ಕೇನೆ ಯಾವಾಗಲೂ ಅಷ್ಟೇ, ಮೂವಿ ಬರುವ 1 week ಮುಂಚೆ ಯಾಕೆ ಟ್ರೈಲರ್ ಬಿಡ್ತಾರೆ ಅಂದರೆ ಕಾರಣ ಇಷ್ಟೇ ಆಯಿತಾ. ಯಾಕೆಂದರೆ ಜನ ಆ ಗುಂಗಲೇ ಇರಲಿ, ಅದನ್ನ ಅವ್ರು ಮೆಲ್ಕಾಗ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಮೂವಿ ರಿಲೀಸ್ ಮಾಡಿದರೆ ನೋಡ್ತಾರೆ ಅನ್ನೋದು. ಹಾಗಾಗಿ ಮೋಕ್ಷಿತಾ ಕೂಡ ಅದೇ ಪ್ಲ್ಯಾನಲ್ಲಿದ್ದಾರೆ. ಅವ್ರ ಮೂವಿ ಇದೇ ಸಮ್ಮರಿಗೆ ಬರುತ್ತೆ. ನನಗನ್ಸೋ ಪ್ರಕಾರವಾಗಿ ಈ ಸ್ಕೂಲ್ ಡೇಸು ಏನು ಹಾಲಿಡೇಸ್ ಬರುತ್ತಲ್ವ, ಏಪ್ರಿಲ್ ಆರ್ ಮೇಯಲ್ಲಿ ಅವ್ರ ಮೂವಿ ಬರುತ್ತೆ, ನೋಡೋಣ. ಯಾಕೆಂದರೆ ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತಂದ ತಕ್ಷಣವೇ ನನಗೆ ಇದು ಒಂದು ಲೈನ್ ಅರ್ಥನೇ ಆಗೋಗ್ಬಿಡ್ತು. ಮಿಡ್ಲ್ ಕ್ಲಾಸ್ ರಾಮಾಯಣ ಅಂದ ತಕ್ಷಣ ಇದು ನಮ್ಮನೆ ನಿಮ್ಮನೆಗಳಲ್ಲಿ ನಡೆಯುವ ಸ್ಟೋರಿ ಅಂದರೆ ಒಂಥರ ಕಿಕ್ ಆಗಿರುತ್ತೆ. ಅಂದರೆ ಕಾಮಿಡಿ, ಎಮೋಷನ್ಸು, ಅದ್ರ ಜೊತೆಗೆ ಪರದಾಟ, ಈ ಮಿಡ್ಲ್ ಕ್ಲಾಸ್ ಪರದಾಟ, ಈ ಮೂರೂ ಕೂಡ ಈ ಮೂವಿ ಕೂಡಿರುತ್ತೆ. ಈ ಮೂವಿಲಿ ಇರುತ್ತೆ ಆ ಸ್ಟೋರಿ ಅನ್ನೋದು ನನಗೆ ಗೊತ್ತಿರುತ್ತೆ, ನನಗೆ ಗೊತ್ತಾಗಿದೆ. ಅಂದರೆ ನನಗೆ ಆ ಥರ ಅಂತ ಅನಿಸ್ತಿದೆ. ಯಾಕೆಂದ್ರೆ ತುಂಬ ಫನ್ ಆಗಿರುತ್ತೆ. ತುಂಬ ಫನ್ ಅನ್ನೋದಕ್ಕಿಂತ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಅದು ಮಿಡ್ಲ್ ಕ್ಲಾಸಿಗೆ ಸಂಬಂಧಪಟ್ಟ ಮೂವಿಗಳು ಯಾವ್ಯಾವ ಮೂವಿ ಬಂದಿದ್ದಾವೆ ಅವೆಲ್ಲವೂ ಹಿಟ್ಟಾಗಿದ್ದಾವೆ. ಅವೆಲ್ಲವೂ ಕೂಡ ಹಿಟ್ಟಾಗಿದ್ದಾವೆ. ಯಾಕೆಂತಂದರೆ ಮಿಡ್ಲ್ ಕ್ಲಾಸ್ ಜನದ ಪರದಾಟ ರಾಮಾಯಣ ಏನಿದೆ ಅದು ಮುಗಿಯದ ಕಾದಂಬರಿ, ಅದು ಸಾಗರ, ಅದು ಯಾವತ್ತೂ ಮುಗಿಯಲ್ಲ ಆ ಪರದಾಟ. ಹಾಗಾಗಿ ಈ ಮೂವಿ ಕೂಡ ಹಿಟ್ಟಾಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ, ಮೋಕ್ಷಿತಾ ಪೈ ಅವರ ನೆಕ್ಸ್ಟ್ ಅಪ್ಡೇಟಿಗೋಸ್ಕರ ನಾನು ವೇಟ್ ಮಾಡ್ತೇನೆ. ಒಟ್ಟಾರೆಯಾಗಿ ನನಗೆ ಮೋಕ್ಷಿತನ ಬಗ್ಗೆ ಒಂದೇನು ಗೊತ್ತಾಗಿದ್ದು, ಎಲ್ಲವನ್ನೂ ಕೂಡ ಮೋಕ್ಷಿತ್ ಅವರು ತುಂಬ ಪರ್ಫೆಕ್ಟಾಗಿ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಯಾಕೆಂದರೆ ಅವ್ರ ಬಗ್ಗೆ ಹೇಳಕ್ಕೆ ಇನ್ನೂ ತುಂಬ ವಿಷಯ ಇದೆ. ನನಗೆ ಒಟ್ಟಾರೆಯಾಗಿ ಅವ್ರ ಪರ್ಮಿಷನ್ ಇಲ್ಲದೇ ಹೇಳೋದು ತಪ್ಪಾಗುತ್ತೆ. ಯಾಕೆಂತಂದರೆ ನಾವು ಒಬ್ಬರನ್ನ ಗ್ರ್ಯಾಂಟೆಡಾಗಿ ತೊಗೋಬಾರ್ದು. ಹಾಗಾಗಿ ನೋಡೋಣ, ಮುಂದಿನ ದಿನಗಳಲ್ಲಿ ಅವ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಡ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.